ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋ ಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ, ಶುಭೋದಯ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ಶುಭಶ್ಯ ಶೀಘ್ರಂ. ದಿನಾಂಕ 16 ಆಗಸ್ಟ್ 2025 ಶನಿವಾರ ಬೆಳಿಗ್ಗೆ ಕೃತಿಕಾ ನಕ್ಷತ್ರವಿದೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದೆ. ವೃದ್ಧಿಯೋಗ ಬಾಲವಕರಣವಿದೆ. ದಿನದ ಶುಭವನ್ನು ಚಂದ್ರ ಸಂಚರಿಸುವ ನಕ್ಷತ್ರವೇ ನೀಡುತ್ತೆ. ಸರ್ವಜನರ ಸತ್ಕರ್ಮಗಳಲ್ಲಿ ನಿಮ್ಮೆಲ್ಲರ ಕೆಲಸ ಕಾರ್ಯಗಳ ವಿಜಯದಲ್ಲಿ ಬ್ರಹ್ಮಾಂಡದ ಶಕ್ತಿಯ ಸಂತೋಷವಿದೆ. ಹಾಗಾಗಿ ಇಂದಿನ ನಿಮ್ಮೆಲ್ಲರ ನೆಮ್ಮದಿ ಕಾರ್ಯಜಯವು ನನ್ನ ಸೌಭಾಗ್ಯವೂ ಆಗಿದೆ. ಈ ದಿನದ ಚಂದ್ರ ಸಂಚರಿಸುವ ನಕ್ಷತ್ರ ನಿಮ್ಮ ಮನಸ್ಸಿನ ಮೇಲೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಚಂದ್ರನ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 3ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಮತ್ತು ನೀವು ಪ್ರಯತ್ನಿಸಿದಂತಹ ಯಾವುದೇ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗಬೇಕಾಗಿದ್ದು ಲೇಟಾಗುತ್ತೆ, ಪೆಂಡಿಂಗ್ ವರ್ಕ್ ಆಗಿ ಉಳಿಬಹುದು. ನಿಮ್ಮ ಮನಸ್ಸು ಸಮಾಧಾನಕರವಾಗಿ ಈ ದಿನ ಇರೋದಿಲ್ಲ. ಭರಣಿ ನಕ್ಷತ್ರದವರಿಗೆ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ. ಮಾಡುವ ಕೆಲಸ ಕಾರ್ಯಗಳು ಫಾಸ್ಟಾಗಿ ಆಗುತ್ತೆ. ಏನು ಅಂದುಕೊಂಡಿರ್ತೀರ ಅದರ ಆರಂಭವನ್ನು ಮಾಡುವಂತೆ ನೀವು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಲಾಭ ಮತ್ತು ಅಭಿವೃದ್ಧಿ ಪಾಸಿಟಿವಿಟಿಯ ಒಂದು ರಿಸಲ್ಟ್ ನಿಮಗೆ ಸಿಗುವಂತೆ ಆಗುತ್ತೆ. ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಲ್ಲೇ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಫಾಸ್ಟಾಗಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಲ್ಲ. ಮನಸ್ಸಿಗೆ ಏನೋ ಒಂದು ರೀತಿ ಗೊಂದಲ, ಕಿರಿಕಿರಿ ಇರುತ್ತೆ. ಸುಲಭವಾಗಿ ಮಾಡುವ ಕೆಲಸ ಕಾರ್ಯಗಳು ಉದಾಸೀನದಿಂದ ಲೇಟ್ ಆಗ್ಬೋದು, ಪೆಂಡಿಂಗ್ ವರ್ಕ್ ಆಗಿ ಉಳಿಬೋದು. ಈ ರೀತಿ ಕೃತಿಕಾ ನಕ್ಷತ್ರದವರಿಗೆ ಅಷ್ಟು ಒಳ್ಳೆಯ ಫಲಗಳನ್ನು, ಒಳ್ಳೆಯ ಮನಸ್ಸಿನ ಮೇಲೆ ಪ್ರಭಾವವನ್ನು ಚಂದ್ರಗ್ರಹ ಮಾಡೋದಿಲ್ಲ. ಹಾಗಾಗಿ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಇದರಿಂದ ನೀವು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 27ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗೋದ್ರಿಂದ ನಿಮಗೆ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಪಾಸಿಟಿವಿಟಿ ಆಗ್ಬೋದು, ಒಳ್ಳೆ ಮನಸ್ಸಿನಿಂದ ಆರಂಭಿಸುವುದಕ್ಕಾಗ್ಬೋದು, ಮಾಡಿದಂತಹ ಕೆಲಸದಲ್ಲಿ ಒಳ್ಳೆ ಫಲಗಳು ಸಿಗುವುದಕ್ಕೆ ಆಗ್ಬೋದು. ಇಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಒಳ್ಳೆ ಫಲವನ್ನು ಇಲ್ಲಿ ಚಂದ್ರಗ್ರಹ ಈ ತಾರಾಬಲದಲ್ಲಿ ನೀಡುತ್ತಾರೆ. ಮೃಗಶಿರ ನಕ್ಷತ್ರದವರಿಗೆ
ನಿಮ್ಮ ಜನ್ಮ ನಕ್ಷತ್ರದಿಂದ 26ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ದಿನ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಮನಸ್ಸು ಸಂತೋಷಕರವಾಗಿರುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಪಾಸಿಟಿವಿಟಿ ಇರುತ್ತೆ ಮತ್ತು ಒಳ್ಳೆ ಆಲೋಚನೆಗಳಿಂದ ಮಾಡ್ತೀರಾ. ತುಂಬ ಎಫರ್ಟ್ ಹಾಕಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಆರಿದ್ರಾ ನಕ್ಷತ್ರದವರಿಗೆ ಆರಿದ್ರಾ ನಕ್ಷತ್ರದಿಂದ 25ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗೋದ್ರಿಂದ ಅಷ್ಟು ಶುಭ ಅಲ್ಲ. 25ನೇ ನಕ್ಷತ್ರವು ತಾರಾಬಲದಲ್ಲಿ 5ನೇ ತಾರೆ ಆಗೋದ್ರಿಂದ ಅದರ ಅಧಿಪತಿಯು ಶನಿ ಆಗಿರೋದ್ರಿಂದ ಈ ದಿನ ಅಷ್ಟು ಒಳ್ಳೆ ಫಲವನ್ನು ಒಂದು ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಇರೋದಿಲ್ಲ. ಹಾಗಾಗಿ ಬೆಳಗ್ಗಿನ ಸಂದರ್ಭದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಬೇಕು ಮತ್ತು ಧಾನ್ಯದಲ್ಲಿ ಎಳ್ಳು ಧಾನ್ಯವನ್ನು ದಾನವನ್ನು ನೀಡುವುದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದಿಂದ 24ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ದಿನ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮನಸ್ಸು ಸಮಾಧಾನಕರವಾಗಿರುತ್ತೆ. ಒಳ್ಳೆ ಆಲೋಚನೆಗಳು ಮಾಡುವಂತೆ ಒಳ್ಳೆಯ ಒಂದು ಭವಿಷ್ಯಕ್ಕಾಗಿ ನಿಮಗೆ ಏನೇನು ಎಫರ್ಟ್ ಹಾಕ್ತೀರಾ, ಏನೇನು ಆಲೋಚನೆಗಳನ್ನು ಮಾಡ್ತೀರಾ, ಅದರಲ್ಲೆಲ್ಲದರಲ್ಲೂ ಒಂದು ಪಾಸಿಟಿವಿಟಿ ಅನ್ನೋದು ನಿಮಗೆ ಈ ದಿನ ಸಿಗುತ್ತೆ. ಅಂದರೆ ಈ ದಿನ ನಿಮ್ಮ ಮನಸ್ಸು ಕೆಲಸ ಕಾರ್ಯಗಳಿಗೆ ಸಮಾಧಾನಕರವಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಫಾಸ್ಟಾಗಿ ಈ ದಿನ ನಡೆಯುತ್ತೆ. ಪುಷ್ಯ ನಕ್ಷತ್ರದವರಿಗೆ ಚಂದ್ರಗ್ರಹ 23ನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತೆ. ಮನಸ್ಸು ಅಷ್ಟು ಸಮಾಧಾನಕರವಾಗಿ ಇರೋದಿಲ್ಲ. ಆಶ್ಲೇಷ ನಕ್ಷತ್ರದವರಿಗೆ 22ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗೋದ್ರಿಂದ ತಾರಾಬಲದಲ್ಲಿ ಕ್ಷೇಮ ತಾರಾಬಲವು ಆಗಿರೋದ್ರಿಂದ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಸಮಾಧಾನಕರವಾದಂಥ ಮನಸ್ಸಿರುತ್ತೆ. ಹೆಚ್ಚಾಗಿ ಎಫರ್ಟ್ ಹಾಕುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಆಶ್ಲೇಷ ನಕ್ಷತ್ರದವರು. ಮಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 21ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಹಾಗಾಗಿ ಇದು ತಾರಾಬಲವು ಆಗೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ವಿಳಂಬ ಆಗೋದ್ರೊಂದಿಗೆ ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ. ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ ಈ ದಿನ. ಹಾಗಾಗಿ ಸರಿಯಾದ ಪ್ಲ್ಯಾನ್ ಮಾಡಿ ಸರಿಯಾದ ಎಫರ್ಟನ್ನು ಹಾಕೋದ್ರಿಂದ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರಿಗೆ ಪುಬ್ಬ ನಕ್ಷತ್ರದಿಂದ ಚಂದ್ರಗ್ರಹ 20ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗೋದ್ರಿಂದ ನಿಮಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ನೀವು ಪ್ರಯತ್ನಿಸಿದಂತಹ ಮತ್ತು ಹೆಚ್ಚು ಎಫರ್ಟ್ ಹಾಕುವಂತಹ ಕೆಲಸದಲ್ಲಿ ಲಾಭದ ಫಲ ಮತ್ತು ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಒಳ್ಳೆಯ ಆಲೋಚನೆಗಳೊಂದಿಗೆ ಒಳ್ಳೆ ಆರಂಭದ ವಿಷಯಗಳಲ್ಲಿಯೂ ಪಾಸಿಟಿವಿಟಿ ನಿಮಗೆ ಇಲ್ಲಿ ಕಾಣಿಸುತ್ತೆ. ಈ ದಿನ ನಿಮಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಉತ್ತರ ನಕ್ಷತ್ರವು ತಾರಾಬಲದಲ್ಲಿ ನಿಮಗೆ ಕೃತಿಕಾ ನಕ್ಷತ್ರ ಜನ್ಮ ತಾರ ಆಗೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಒತ್ತಡಗಳು, ನಿಮಗೆ ಮನಸ್ಸಿನಲ್ಲಿ ಕಿರಿಕಿರಿ ಆಗುವಂಥದ್ದು, ಗೊಂದಲ ಆಗುವಂಥದ್ದು, ಉದಾಸೀನ ಆಗುತ್ತೆ. ಈ ಕಾರಣದಿಂದ ಏನಾಗುತ್ತೆ, ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ವರ್ಕ್ ನಿಧಾನ ಆಗುವಂಥದ್ದು, ಪೆಂಡಿಂಗ್ ವರ್ಕ್ ಆಗುವಂಥದ್ದಾಗುತ್ತೆ. ಇಲ್ಲಿ ಉದ್ಯೋಗ ಅಲ್ಲದೆ ಮನೆಯ ಕೆಲಸ ಕಾರ್ಯಗಳಲ್ಲೂ ಅಥವಾ ನಿಮ್ಮ ವೈಯಕ್ತಿಕವಾದ ವಿಚಾರಗಳಲ್ಲಿಯೂ ಎಲ್ಲದರ ಮೇಲೆಯೂ ಈ ಒಂದು ಗ್ರಹದ ಅಂದರೆ ಚಂದ್ರಗ್ರಹದ ಮತ್ತು ನಕ್ಷತ್ರದ ಪ್ರಭಾವ ನಿಮ್ಮ ಮನಸ್ಸಿನ ಮೇಲಿರುತ್ತೆ.
ಹಸ್ತ ನಕ್ಷತ್ರದವರಿಗೆ ಚಂದ್ರಗ್ರಹ 18ನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಪರಮ ಮಿತ್ರ ತಾರವೂ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂದಿನ ದಿನ ನೀವೇನು ಅಂದ್ಕೊಳ್ತೀರಾ, ಏನು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಆ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಮುಂದುವರಿಯುತ್ತೆ. ಹೆಚ್ಚಾಗಿ ಎಫರ್ಟ್ ಹಾಕುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರವು 17ನೇ ಅಂದರೆ ಚಿತ್ತಾ ನಕ್ಷತ್ರದಿಂದ ಚಂದ್ರಗ್ರಹ 17ನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಆದರೆ ಜನ್ಮರಾಶಿ ತುಲಾರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಸಂಚಾರ ಆಗುವುದು ಕೆಲವು ಅಡೆತಡೆಗಳನ್ನು ನೀಡುತ್ತೆ. ಅಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರ, ಮಾತನಾಡುವ ಮಾತು ಇದೆಲ್ಲದರಲ್ಲೂ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಹೆಚ್ಚು ಸಮಸ್ಯೆ ಆಗೋದಿಲ್ಲ, ಏಕೆಂದರೆ ಮಿತ್ರ ತಾರಾಬಲದಲ್ಲಿ ಚಿತ್ತಾ ನಕ್ಷತ್ರದವರಿಗೆ ಚಂದ್ರ ಸಂಚಾರ ಮಾಡೋದ್ರಿಂದ ಹೆಚ್ಚು ಸಮಸ್ಯೆಗಳು ಆಗೋದಿಲ್ಲ. ಆದರೂ ಅಷ್ಟಮದಲ್ಲಿ ಚಂದ್ರ ಸಂಚರಿಸುವುದು ದೋಷ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ಸರಿಯಾದಂತಹ ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ಕೆಲಸ ಕಾರ್ಯಗಳಲ್ಲಿ ಮುಂದುವರಿದರೆ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರಿಗೆ ಚಂದ್ರಗ್ರಹ ಅಷ್ಟಮದಲ್ಲಿಯೂ ನಿಮ್ಮ ಜನ್ಮರಾಶಿಯಿಂದ ಅಷ್ಟಮದಲ್ಲಿ ಸಂಚರಿಸುವುದು ದೋಷವೇ ಮತ್ತು 5ನೇ ತಾರಾಬಲದಲ್ಲಿ ಸಂಚರಿಸುವುದು ಅಶುಭವೇ. ಈ ಎರಡೂ ಅಶುಭವೇ ಆಗಿರೋದ್ರಿಂದ ನೀವು ಈ ದಿನ ಬಹಳ ಸೆಲ್ಫ್ ಕೇರನ್ನು ತೆಗೆದುಕೊಳ್ಬೇಕಾಗತ್ತೆ. ಮುಖ್ಯ ನಿರ್ಧಾರಗಳನ್ನು ನೀವು ಈ ದಿನ ತೆಗೆದುಕೊಳ್ಳದೆ ನೆಕ್ಸ್ಟ್ ಡೇ ನೀವು ತೆಗೆದುಕೊಳ್ಳೋದ್ರಿಂದ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಅಷ್ಟಮದ ದೋಷ ಚಿತ್ತಾ ನಕ್ಷತ್ರದವರು ಮತ್ತು ಸ್ವಾತಿ ನಕ್ಷತ್ರದವರು ಅಷ್ಟಮದ ದೋಷಕ್ಕೆ ನೀವು ಎಳ್ಳು ಧಾನ್ಯವನ್ನು ದಾನ ಮಾಡುವುದು ಮತ್ತು ಶಿವನ ಮಂತ್ರವನ್ನು ಬೆಳಗ್ಗಿನ ಸಂದರ್ಭದಲ್ಲೇ ಹೆಚ್ಚಿನ ಸಂಖ್ಯೆಗಳಲ್ಲಿ ಜಪ ಮಾಡುವುದು ಒಳ್ಳೆ ಫಲವನ್ನು ನೀಡುತ್ತೆ ಮತ್ತು ಬ್ರಹ್ಮಾಂಡದ ಶಕ್ತಿಯ ರಕ್ಷೆಯು ನಿಮಗಿರುತ್ತೆ. ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದವರಿಗೆ 15ನೇ ನಕ್ಷತ್ರವಾದಂತಹ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಹೆಚ್ಚು ಸಮಸ್ಯೆಗಳಿಲ್ಲ. ಆದರೆ ಜನ್ಮ ರಾಶಿಯಿಂದ ಅಷ್ಟಮ ಆಗಿರೋದ್ರಿಂದ ಮನಸ್ಸು ಆತಂಕ ಮತ್ತು ಗೊಂದಲದಿಂದ ಇರ್ಬೋದು. ಮಾತನಾಡುವ ಮಾತು ಇದು ಯಾವುದರಲ್ಲಾದರೂ ಏನಾದರೂ ನಿಮಗೆ ಅಸಮಾಧಾನ ಆಗ್ಬೋದು. ಹಾಗಾಗಿ ಮೈಂಡ್ ಅಂದರೆ ಮನಸ್ಸು ಪ್ರಜ್ಞೆ ಯಾವಾಗಲೂ ಕಾನ್ಸಿಯಸ್ಸಿಂದ ಇರಬೇಕು. ನೀವು ಸರಿಯಾಗಿ ಯೋಚಿಸಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದಿಂದ 14ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ನಕ್ಷತ್ರವು ನಿಮಗೆ ಒಳ್ಳೆ ಫಲವನ್ನು ಅಂದರೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಒಂದು ಶೀಘ್ರ ಫಲಗಳನ್ನು ನೀಡೋದಿಲ್ಲ. ಅಂದರೆ ಕಾರ್ಯಹಾನಿ ಆಗುವಂಥದ್ದು, ಮನಸ್ಸು ಗೊಂದಲ ಆಗುವಂಥದ್ದು, ಡಿಲೇ ವರ್ಕ್ ಆಗುವಂಥದ್ದು, ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂಥದ್ದು ಈ ರೀತಿ ಆಗುತ್ತೆ. ಕೆಲಸ ಬೇಗ ಬೇಗ ಸಾಗೋದಿಲ್ಲ ಅನುರಾಧ ನಕ್ಷತ್ರದವರಿಗೆ. ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದಿಂದ 13ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನೀವು ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರಾ. ಪ್ರಯತ್ನಿಸಿದಂತಹ ಹೆಚ್ಚು ಎಫರ್ಟ್ ಹಾಕುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಮೂಲ ನಕ್ಷತ್ರದವರಿಗೆ ಮೂಲ ನಕ್ಷತ್ರದಿಂದ 12ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾಗಿ ಕಾರ್ಯ ವಿಳಂಬ, ಕಾರ್ಯಹಾನಿ, ಮನಸ್ಸು ಗೊಂದಲಗೊಳ್ಳುವಂಥದ್ದು ಅಸಮಾಧಾನಕರವಾಗಿರುತ್ತೆ. ಅಷ್ಟು ಒಳ್ಳೆ ಫಲವನ್ನು ಈ ದಿನ ಈ ಚಂದ್ರಗ್ರಹ ನಿಮಗೆ ನೀಡೋದಿಲ್ಲ. ಪೂರ್ವಾಷಾಢ ನಕ್ಷತ್ರದವರಿಗೆ
ನಿಮ್ಮ ಜನ್ಮ ನಕ್ಷತ್ರದಿಂದ 11ನೇ ನಕ್ಷತ್ರದಲ್ಲಿ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಬಹಳ ವಿಷಯಗಳಲ್ಲಿ ಪ್ರಯತ್ನಿಸಿದ ವಿಷಯಗಳಲ್ಲಿ ಒಳ್ಳೆಯ ರಿಸಲ್ಟನ್ನೇ ಪಡೆದುಕೊಳ್ತೀರಾ. ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಯಾವುದೇ ವಿಷಯವನ್ನು ಯೋಚಿಸಿದರೂ ಅದು ಸರಿಯಾಗಿರುತ್ತೆ. ಒಂದು ಪಾಸಿಟಿವಿಟಿಯ ಆರಂಭವನ್ನು ನಿಮಗೆ ನೀಡುತ್ತೆ. ಪೂರ್ವಾಷಾಢ ನಕ್ಷತ್ರದವರಿಗೆ, ಉತ್ತರಾಷಾಢ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಜನ್ಮತಾರಾ ಬಲವು ಆಗೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಒತ್ತಡ, ಮನಸ್ಸಿಗೆ ಗೊಂದಲ, ಕಿರಿಕಿರಿ ಆಗ್ತಾ ಇರುತ್ತೆ. ಉದಾಸೀನದಿಂದ ಕೆಲಸ ಕಾರ್ಯವನ್ನು ಮಾಡಲು ಆಗ್ತಾ ಇರೋದಿಲ್ಲ. ಫಾಸ್ಟಾಗಿ ನಿಮ್ಮ ಕೆಲಸ ಸಾಗೋದಿಲ್ಲ. ಹೆಚ್ಚು ಹೆಚ್ಚು ಅನಿಸ್ತಾ ಇರುತ್ತೆ. ಈ ರೀತಿ ಈ ದಿನ ಉತ್ತರಾಷಾಢ ನಕ್ಷತ್ರದವರಿಗಿರುತ್ತೆ. ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 9ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಪರಮ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಪ್ರಯತ್ನಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ಮನಸ್ಸು ಮುಖ್ಯವಾಗಿ ಸಮಾಧಾನಕರವಾಗಿ ಇರುತ್ತೆ. ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 8ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಈ ದಿನ ಸಂತೋಷ ಮತ್ತು ಇತರರಿಂದ ನಿಮಗೆ ಸಹಾಯ ಆಗ್ಬೋದು. ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯೋದು ಮತ್ತು ನೀವು ಪ್ರಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಸಿಟಿವಿಟಿ ಮತ್ತು ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುವಂತೆ ಇರುತ್ತೆ. ಮನಸ್ಸು ಸಮಾಧಾನಕರವಾಗಿ ಇರುತ್ತೆ. ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರ ಸಂಚರಿಸುವ ನಕ್ಷತ್ರ 7ನೇ ನಕ್ಷತ್ರ ಮತ್ತು ತಾರಾಬಲದಲ್ಲಿಯೂ ನೈದನ ತಾರ ಆಗಿರೋದ್ರಿಂದ ಅಶುಭವನ್ನು ನೀಡುತ್ತೆ. ಈ ಅಶುಭ ಅಂದರೆ ಹೆಚ್ಚು ಇಲ್ಲಿ ಏನಾಗುತ್ತೆ ಅಂದರೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವಂತೆ, ಮನಸ್ಸು ಸರಿ ಇಲ್ಲದಿರುವಂತೆ, ನಿಮಗೆ ತಿಳಿಯದೆ ಏನಾದರೂ ತಪ್ಪಾಗ್ಬೋದು, ಇತರರಿಂದ ಮೋಸ ಆಗ್ಬೋದು. ಈ ರೀತಿ ಇಲ್ಲಿ ಹೆಚ್ಚು ಏನಾದರೂ ಅಪಾಯ ಆಗಬೇಕು ಅನ್ನುವಂತಿದ್ದರೆ ಅದಕ್ಕೆ ಇನ್ನೂ ಈ ಬೇರೆ ಬೇರೆ ವಿಷಯಗಳನ್ನು ನಾವು ಜಾತಕದಲ್ಲಿ ಆಗ್ಬೋದು, ಗ್ರಹಗಳ ಫಲದಲ್ಲಿ, ಗೋಚಾರದಲ್ಲಿ ಇತರ ಗ್ರಹಗಳ ಫಲವನ್ನು ನಾವು ನೋಡಬೇಕಾಗತ್ತೆ. ಆದರೆ ಮುಖ್ಯವಾಗಿ ಅಂಥ ಒಂದು ಅಪಾಯಗಳಿಗೆ ಒಂದು ಕಾರಣ ಈ ಒಂದು ತಾರಾಬಲವು ಆಗಿರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಿಗೆ ಅಷ್ಟು ಒಳ್ಳೆಯ ಫಲವನ್ನು ಈ ದಿನ ಈ ಗ್ರಹ ನೀಡೋದಿಲ್ಲ. ಮನಸ್ಸು ಸಮಾಧಾನಕರವಾಗಿರೋದಿಲ್ಲ. ಧಾನ್ಯವನ್ನು ದಾನ ಮಾಡುವುದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಎಳ್ಳು ಧಾನ್ಯವನ್ನು ದಾನ ಮಾಡುವುದು ಮತ್ತು ಶಿವ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡುವುದು ದೋಷದ ಪರಿಹಾರಕ್ಕೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಸೂಚಿಸುತ್ತೆ. ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 6ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಆರಂಭ, ಪಾಸಿಟಿವಿಟಿ ಮತ್ತು ನಿಮ್ಮ ಎಫರ್ಟ್ಗೆ ತಕ್ಕಂತೆ ಇಲ್ಲಿ ನಿಮಗೆ ಲಾಭದ ಫಲವನ್ನು ನೀವು ಪಡೆದುಕೊಳ್ತೀರಾ. ಮುಖ್ಯ ನಿರ್ಧಾರಗಳಾಗ್ಬೋದು, ಮುಖ್ಯ ವಿಷಯಗಳಲ್ಲಿ ಆಗ್ಬೋದು, ಮನಸ್ಸು ಸಮಾಧಾನಕರವಾಗಿರುತ್ತೆ. ಉತ್ತರ ಭಾದ್ರ ನಕ್ಷತ್ರದಿಂದ ಚಂದ್ರಗ್ರಹ 5ನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ, ಹಾನಿ ಆಗ್ಬೋದು, ಲೇಟ್ ಆಗ್ಬೋದು. ಹಾಗೆ ಅದರಿಂದ ಒಳ್ಳೆ ಫಲವೂ ನಿಮಗೆ ಸಿಗದೇ ಇರ್ಬೋದು. ಯಾಕೆಂದರೆ ಈ ದಿನ ನಿಮ್ಮ ಮನಸ್ಸು ಗೊಂದಲದಿಂದಿರುತ್ತೆ, ಅಸಮಾಧಾನವಾಗಿರುತ್ತೆ. ಹಾಗಾಗಿ ನೀವು ಮನಸ್ಸನ್ನು ಸರಿಯಾದಂಥ ಪ್ರಜ್ಞೆಯಲ್ಲಿ ಇಟ್ಟುಕೊಂಡು ಸರಿಯಾದಂತಹ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಉತ್ತರ ಭಾದ್ರ ನಕ್ಷತ್ರದವರು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 4ನೇ ನಕ್ಷತ್ರವಾದ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ದಿನ ನಿಮಗೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಮಾಧಾನಕರವಾಗಿರುತ್ತೆ. ಹೆಚ್ಚಾಗಿ ಎಫರ್ಟ್ ಹಾಕಿ ಮಾಡುವ ಕೆಲಸದಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ. ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ಯಾವುದೇ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಹಾಗಾಗಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ.
ಪ್ರತಿಯೊಬ್ಬರನ್ನು ಈಶ್ವರಿ ಶಕ್ತಿ ರಕ್ಷಿಸಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.